ಕಾಲ ಬರ್ತದೆ, ಅದಕ್ಕೂ ತುಂಬ್ತದೆ. ತುಂಬಿದಾಗ ಅದೆಲ್ಲ ಬರೋಬ್ಬರಿ ಆಗ್ತದೆ. ಇವತ್ತು ತಮ್ಮ ಕುಟುಂಬನೇ ತಾವು ಕೇಂದ್ರದಾಗ ಒಬ್ಬ ಮಂತ್ರಿ ಆಗಬೇಕು, ಕರ್ನಾಟಕ ಮುಖ್ಯಮಂತ್ರಿ ಆಗಬೇಕು ಅಂತ ಕಲ್ಪನೆ ಇಟ್ಕೊಂಡು ಏನು ಹೋಗ್ತಾ ಇದ್ದಾರಲ್ಲ, ಇದು ಸಾಧ್ಯ ಇಲ್ಲ. 2024 ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿ, ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಮೂರು ಕಿತ್ತು ಹಾಕ್ತಾರೆ. ಆ ಮೂರು ಕಿತ್ತು ಹಾಕಿದ್ರೆ ಕರ್ನಾಟಕನೂ ಒಂದಿರ್ತದೆ. ವಿಜೇಂದ್ರ ಸಂಬಂಧ ಇಲ್ರಿ, ವಿಜೇಂದ್ರ ಮುಖ ನೋಡಿ ಯಾರು ಓಟ್ ಹಾಕ್ತಾರೆ ಕರ್ನಾಟಕದಲ್ಲಿ? ಭಾಳ ಆದ್ರೆ ಯಡಿಯೂರಪ್ಪ ಓಟ್ ಅಟೆ ಹಾಕ್ಬೋದು. ನರೇಂದ್ರ ಮೋದಿ ಅವ್ರ ಮ್ಯಾಗ ಚುನಾವಣೆ ಐತ್ರಿ, ವಿಜೇಂದ್ರ ತೊಗೊಂಡು ಏನು ಮಾಡ್ತಾರೆ? ವಿಜೇಂದ್ರ ಏನಾರೇ ಇದ್ರೆ ಇರಲ್ಲಕ್ಕಲ್ರಿ ಅವ್ರ ಮುಖ ನೋಡಿ. ನಾ ಹೇಳಕತ್ತೀನಿ ಕೇಳ್ರಿ, ನಾ ಹೇಳೋದು ಕೇಳ್ರಿ. ಬರೀ ನಿಮ್ಮದು ಅವ್ರ ಪಾರ್ಟಿ ಅಧ್ಯಕ್ಷ ಸುಡಗಾಡಿ ಏನಾರು ಇರಲ್ಲಕ್ಕ. ಓನ್ಲಿ ನರೇಂದ್ರ ಮೋದಿ, ಭಾರತೀಯತೆ, ಹಿಂದುತ್ವ, ಅಯೋಧ್ಯ ರಾಮ ಮಂದಿರ ಇಷ್ಟನಾಗೆ ನೋಡ್ರಿ. ಇದು 28 ಬರುವೇ ಅದಾವ. ವಿಜೇಂದ್ರನ ಸಂಬಂಧ ಪಡೋದಿಲ್ಲ ಇದಕ್ಕೆ. ಇದು ನರೇಂದ್ರ ಮೋದಿಯವ್ರ ಇಲೆಕ್ಷನ್ ಐತಿ, ಯಡಿಯೂರಪ್ಪನ ಇಲೆಕ್ಷನ್ ಅಲ್ಲ. ಯಡಿಯೂರಪ್ಪ ಎಷ್ಟು ತೊಗೊಂಡು ಬಂದಾರೆ? ಒಮ್ಮೆ 120 ಬಂದಾನು ಯಡಿಯೂರಪ್ಪರಿಗೆ. ಯಾವಾಗ ಬಂದ 120? ಹಂಗೆ ಯಡಿಯೂರಪ್ಪನವ್ರದ್ದು ಭಾಳ ವಜನ್ ಇದ್ರೆ 130 ಬರಬೇಕಾಗಿತ್ತು ಕರ್ನಾಟಕದಾಗ. ಮಾಡ್ತಿರ್ತಾರೆ ಪೂಜ್ಯ ತಂದೆಯವರು ಮಕ್ಕಳು ಎಲ್ಲನೂ ಮುಗಿಸ್ಬೇಕಾಗ್ತಾರೆ. ಈಗ ಯತ್ನಾಳಗೂ ಲೋಕಸಭೆಗೆ ನಿಲ್ಲ ಅಂದರು, ಬಾಗಲಕೋಟೆ ನಿಲ್ಲಿ, ಬೆಳಗಾವಿ ನಿಲ್ಲಿ, ಕೊಪ್ಪಳ ನಿಲ್ಲ, ಚಾಯ್ಸ್ ಕೊಟ್ರಿ ನನಗೆ. ನಾ ಹೇಳಿದೆ ನೀವು ಕೇಂದ್ರದ ಮಂತ್ರಿ ಮಾಡ್ತೀವಿ ಅಂದ್ರೆ ನಿಲ್ಲೋದಿಲ್ಲ. ನಾನು ಇಲ್ಲಿದಿಂದ ಕಳಿಸ್ಬೇಕಾಗ್ತಾರೆ. ದಿಲ್ಲಿಗೆ ಹೋದಂದ್ರೆ ನಮ್ಮ ಅಪ್ಪ ಮಕ್ಕಳದೇ ರಾಜ್ಯ ನಡೀತೈತಿ. ಅಲ್ಲಿ ದೊಡ್ಡ ಮಗನಿಗೆ ಕೇಂದ್ರ ಮಂತ್ರಿ ಮಾಡೋದು, ಇಲ್ಲಿ ಸಣ್ಣ ಮಗನ ಮುಖ್ಯಮಂತ್ರಿ ಮಾಡೋದು. ನಾವೇನು ಕಿತ್ಕೊಳಕೈತೀವಿ? ಯಾರು ಪಿತ್ತೂರು ಮಾಡಿದ್ರೆ ನಾವು ಕಿತ್ತೂರು ಚೆನ್ನಮ್ಮ ವಂಶದವ್ರು ಇದೀವಿ. ನಾವು ಯಾರಿಗೂ ಅಂತ ಒಟ್ಟಾರೆ ಕರ್ನಾಟಕದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಯಾರು ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತದೆ. ನಾ ವಿಧಾನಸಭೆ ಒಳಗೇ ಹೇಳೀನಿ, ನಾ ಏನು ಕದ್ದ ಮುಚ್ಚಿ ಹೇಳಲ್ಲ. ಅವ್ರೆಲ್ಲರದು ಅಂತ್ಯ ಆಗ್ತದೆ ಲೋಕಸಭಾ ಚುನಾವಣೆ. ನಮ್ಮ BJP ಒಳಗೆ ಯಾರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಯಾರ ಎಲ್ಲರದು ಲೋಕಸಭಾ ಆದ್ಮ್ಯಾಗ ಅವ್ನಿಗೆ ಗೆಟ್ ಪಾಸ್ ಕೊಡ್ತಾನೆ. ಪ್ರತಾಪ್ ಸಿಂಹ ನೋಡ್ರಿ, ಟಿಕೆಟ್ ಎಲ್ಲರಿಗೂ ಸಿಗಬೇಕು. ಆದರೂ ಹೈಕಮಾಂಡ್ ನಿರ್ಣಯಕ್ಕೆ ನಾವು ಬದ್ದಿರ್ತೀವಿ. ನಡೆದೈತಲ್ರಿ ಈಗ. ಮತ್ತು ನೀವೇ TV ಅವ್ರು ಹೇಳಿರಲ್ಲ, ಅಪ್ಪ ಮಕ್ಕಳು ವಿರೋಧ ಮಾಡ್ಲಕ್ಕ